ಮೈಸೂರ್ ಸ್ಯಾಂಡಲ್ ಸೋಪ್ನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ MS ಧೋನಿ. 100% ಪ್ಯೂರ್ ಶ್ರೀಗಂಧದ ಎಣ್ಣೆಯಲ್ಲಿ ತಯಾರಿಸುವಂತಹ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್ ನಮ್ಮ ಕರ್ನಾಟಕದ ಹೆಮ್ಮೆ. ಇದು ಈಗ ಸುದ್ದಿಯಲ್ಲಿರೋದು ತನ್ನ ರಾಯಭಾರತ್ವ ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನ ಕುರಿತು. ಆದ್ರೆ ಇದಕ್ಕಿಂತ ಮುಂಚೆ ಈ ಸಾಬೂನು ಪ್ರಾರಂಭವಾದದ್ದು ಹೇಗೆ ಅಂತ ನೋಡೋಣ. 1916 ಅಂದು ಮೊದಲ ವಿಶ್ವ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಗಂಧದ ಕಟ್ಟಿಗೆಗಳ ರಫ್ತುಗಳು ನಿಂತೋಗಿರ್ತವೆ. ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಘಟಕವನ್ನ ಪ್ರಾರಂಭಿಸ್ತಾರೆ. ಅದುವೇ ಸ್ಯಾಂಡಲ್ವುಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಫ್ಯಾಕ್ಟರಿ. ಅಲ್ಲಿ ಸ್ಥಗಿತವಾಗಿರುವಂತಹ ಈ ರಫ್ತುಗಳಿಂದ ಅಂದ್ರೆ ಈ ಕಟ್ಟಿಗೆಗಳ ಎಣ್ಣೆಯನ್ನ ಮೈಸೂರಿನಲ್ಲೇ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂತ ಒಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ತಾರೆ. ಒಂದು ದಿನ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಬ್ರು ಒಂದು ಸಾಬೂನನ್ನ ಉಡುಗೊರೆಯನ್ನಾಗಿ ನೀಡಿರ್ತಾರೆ. ವಿಶೇಷವಾಗಿ ಆ ಸಾಬೂನು ಶ್ರೀಗಂಧದ ತೈಲದಿಂದ ಮಾಡಿರುವಂತದ್ದು ಅದಾಗಿರುತ್ತೆ. ಅದನ್ನ ನೋಡಿರುವಂತಹ ಕೃಷ್ಣರಾಜ ಒಡೆಯರಿಗೆ ಇದನ್ನ ಯಾಕೆ ನಾವು ಮಾಸಾಗಿ ಪ್ರೊಡಕ್ಷನ್ ಮಾಡಬಾರದು ಅನ್ನೋ ಯೋಚನೆ ಬಂದಿರುತ್ತೆ. ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಸರ್ MV ಜೊತೆಗೂಡಿ ಪ್ರಾರಂಭಿಸಿರುವಂತದ್ದೇ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್. ಇನ್ನು 1980ರಲ್ಲಿ ಇದು ಕರ್ನಾಟಕದ ಸರ್ಕಾರದ ಜೊತೆಗೆ ಮರ್ಜ್ ಆಗುತ್ತೆ, ಅಂದ್ರೆ ಸರ್ಕಾರದ ಅಂಡರ್ ಬರುತ್ತೆ. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಡಿಯಲ್ಲಿ ಇದು ಬರುತ್ತೆ. ಇನ್ನು ಮೈಸೂರ್ ಸ್ಯಾಂಡಲ್ ಸೋಪ್ಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೂಡ ಬಂದಿದೆ. ಇನ್ನು ಒನ್ ಆಫ್ ದ ಸೇಫೆಸ್ಟ್ ಸೋಪ್ ಟು ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕಾರಣ ಇದರ TFM ಪರ್ಸೆಂಟೇಜ್ 80%. TFM ಅಂದ್ರೆ ಟೋಟಲ್ ಫ್ಯಾಟಿ ಮ್ಯಾಟರ್. ಹೈಯರ್ ದ TFM, ಹೈಯರ್ ದ ಮಾಯಿಶ್ಚರೈಸಿಂಗ್ ಅಂಡ್ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಆಫ್ ದ ಸೋಪ್ ಅಂತ ಅದನ್ನ ಹೇಳ್ತಾರೆ. ಆದ್ರೆ ಇದೀಗ ಸುದ್ದಿಯಲ್ಲಿ ಇರ್ತಾ ಇರೋದು ಇದರ ರಾಯಭಾರಿಯ ಕುರಿತು. ಇದರ ಮೊದಲ ರಾಯಭಾರಿಯನ್ನ 2006ರಲ್ಲಿ MS ಧೋನಿ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಅಗ್ರಿಮೆಂಟ್ ಬ್ರೀಚ್ ಅನ್ನೋದರ ಕುರಿತು ಅವರನ್ನ ಅಲ್ಲಿ ಟರ್ಮಿನೇಟ್ ಮಾಡ್ತಾರೆ. ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದೀಗ ಇದನ್ನ ನೋಡೋಣ. ಪ್ರತಿದಿನ 12 ಲಕ್ಷ ಸೋಪ್ಗಳು ತಯಾರಾಗುತ್ತವೆ. ವರ್ಷಕ್ಕೆ 36,268 ಮೆಟ್ರಿಕ್ ಟನ್ಗಳಷ್ಟು ಸೋಪ್ ತಯಾರಿಕೆ ಆಗುತ್ತೆ. 40 ದೇಶಗಳಿಗೆ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಈ ಸೋಪು ನಮ್ಮ ಕರ್ನಾಟಕಕ್ಕಿಂತ ಆಂಧ್ರದಲ್ಲಿ ಇದರ ಬೇಡಿಕೆ ಜಾಸ್ತಿ ಇದೆ. ಇನ್ನು ಕಳೆದ ವರ್ಷದ ಇದರ ಟರ್ನ್ ಓವರ್ ಅನ್ನ ನೋಡೋದಾದ್ರೆ 1786 ಕೋಟಿ ಇದರ ಟರ್ನ್ ಓವರ್. ವಿಶೇಷವಾಗಿ ಕೇವಲ ದಕ್ಷಿಣ ಭಾರತದಿಂದನೇ 1430 ಕೋಟಿ ಟರ್ನ್ ಓವರ್ ಕೇವಲ ದಕ್ಷಿಣ ಭಾರತದಿಂದ ಇಲ್ಲಿ ಬಂದಿದೆ. ಇನ್ನು ಇದು ಉತ್ತರ ಭಾರತದಲ್ಲಿ ಇದರ ಮಾರ್ಕೆಟಿಂಗ್ ಆಗ್ಬೇಕು, ಇದಕ್ಕೆ ಒಂದು ರಾಯಭಾರಿ ಬೇಕು ಅಂತ ತಮ್ಮಣ್ಣ ಭಾಟಿಯಾರನ್ನ ನಾವು ರಾಯಭಾರಿಯನ್ನಾಗಿ ಮಾಡ್ಕೊಂಡಿದೀವಿ ಅಂತ ಸರ್ಕಾರ ಇದ್ರ ಬಗ್ಗೆ ಹೇಳಿದೆ.